ಕೇರಳದ ಶಬರಿಮಲೆಯಲ್ಲಿ ಕದ್ದಂತಹ ಚಿನ್ನವನ್ನ ಬಳ್ಳಾರಿಯಲ್ಲಿ ಮಾರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ರೋದಮ್ ಜ್ಯುವೆಲರ್ಸ್ ಮೇಲೆ ಕೇರಳದ ಎಸ್ಐಟಿ ಟೀಮ್ ದಾಳಿ ಮಾಡಿರೋದು. ನಮಗದು ಕದ್ದ ಚಿನ್ನ ಮಾರಾಟ ಮಾಡಿರೋದಂತ ಗೊತ್ತಿರಲಿಲ್ಲ, ನಾವು ಪಡೆದಿರುವ ಚಿನ್ನವನ್ನ ನಾವು ವಾಪಸ್ ಕೊಡ್ತೇವೆ ಅಂತ ಹೇಳ್ತಿದ್ದಾರಂತೆ. ಬಳ್ಳಾರಿ ಚಿನ್ನದ ಅಂಗಡಿ ಮಾಲೀಕ ಹೇಳಿಕೆಯನ್ನು ಕೊಡ್ತಿರೋದು. ಬಟ್ ಈಗ ಒಂದು ಸಹಜ ಪ್ರಶ್ನೆ ಬಂದ್ಬಿಡುತ್ತೆ, ಯಾರೋ ಒಂದು ಚಿನ್ನದ ಗಟ್ಟಿಯನ್ನ ಏಕಾಏಕಿ ಔಟ್ ಆಫ್ ಬ್ಲೂ ತಂದು ಕೊಡ್ತಾರೆ ಅಂದರೆ ಒಂದೇ ರೆಸಿಪ್ಟ್ ಕೇಳ್ತಾರೆ ಅಥವಾ ಇದ್ರ ಮೂಲ ಏನು ಅಂತ ಕೇಳ್ತಾರೆ. ಏನೂ ಇಲ್ಲದೆ ಹಣದ ವ್ಯವಹಾರ ಹೆಂಗೆ ಮಾಡೋದಕ್ಕೆ ಸಾಧ್ಯ ಇದೆ? ಒಂದೋ ಗೊತ್ತಿರಬೇಕು, ಎರಡನೇದು ಇನ್ಯಾವುದೋ ಸೀಕ್ರೆಟ್ ಟ್ರಾನ್ಸಾಕ್ಷನ್ಸ್ ಇವರ ಮಧ್ಯೆ ನಡೆದಿರಬಹುದು, ಅಥವಾ ಇನ್ಯಾವುದೋ ಒಂದು ಮಾಫಿಯಾ ಇದರಲ್ಲಿ ಲಿಂಕ್ ಇರಬಹುದು. ಪೊಲೀಸರು ಕೇಳಿದ ತಕ್ಷಣ ಈಸಿಯಾಗಿ ಬಾಯಿ ಬಿಡ್ತಿಲ್ವಾ ಹಾಗಾದರೆ ರೋದಮ್ ಜ್ಯುವೆಲರ್ಸ್ನ ಮಾಲೀಕ ಅನ್ನೋದು ಪ್ರಶ್ನೆ ಬರ್ತಾ ಇದೆ. ಅನುಮಾನದ ಸ್ಪಾಟ್ ಫಸ್ಟ್ ಬರೋದೆ ಅವ್ರಿಗೆ. ಈಗ ನಾವೇ ಬೇಸಿಕ್ಲಿ ಒಂದು 10 ಗ್ರಾಮ್ ಚಿನ್ನಾನ ಕೊಡ್ತೀವಿ ಅಂತ ಹೋದ್ರು ಕೂಡ ರಿಸಿಪ್ಟ್ ಕೇಳ್ತಾರೆ, ಆ GST ಐಡಿನ ಕೇಳ್ತಾರೆ. ಏನೂ ಇಲ್ಲದೆ ಹೆಂಗೆ ವ್ಯವಹಾರವನ್ನು ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದರೆ ಇದರ ಹಿನ್ನೆಲೆ ಏನು ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ.